ಡ್ರೈವರ ಎಲ್ಲ ಏನ್ರಿ ದೊಡ್ಡಮ್ಮ ಹಾಯ್ ಪಪ್ಪ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇದು ಬನ್ನಾರ್ಘಟ್ಟಕ್ಕೆ ಬಂದಿದ್ದೋ ನಾವು, ಬನ್ನಾರ್ಘಟ್ಟ ಝೂಗೆ ಹುಡುಗರು ಕರ್ಕೊಂಡು. ಎಲ್ಲಾರ ಕರ್ಕೋಗಿ ಅಂತ ಮಕ್ಕಳು ಕೇಳ್ತಾಯಿದ್ರು, ತುಂಬ ದಿನ ಆಗಿತ್ತು ಆಚೆ ಹೋಗಿ, ಅದಕ್ಕೆ ಬಂದಿದ್ದೋ ಮಕ್ಳಿಗೆ ತೋರ್ಸೋಣ ಅಂದ್ಬಿಟ್ಟು. ತುಂಬ ರಶ್ ಇತ್ತು. ನಾವು ಭಾನುವಾರ ಬಂದಿದ್ದು, ಆದರೆ ಈ ಭಾನುವಾರ ಅಲ್ಲ, ಹೋದ ಭಾನುವಾರ ಬಂದಿದ್ದು. ಆದರೆ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಡಿಟಿಂಗ್ ಮಾಡಿ. ನಾವು ಹೋದಾಗ ಇನ್ನೇನು 11 ಗಂಟೆ 12 ಗಂಟೆ ಆಗಿಬಿಟ್ಟಿತ್ತು. ಪ್ರಾಣಿಗಳೆಲ್ಲ ಒಂದು ಅರ್ಧ ಪ್ರಾಣಿಗಳೆಲ್ಲ ಮಲಿಕೊಬಿಟ್ಟಿದ್ದು. ಅದೆಷ್ಟೊತ್ತಿಗೆ ಬೆಳಿಗ್ಗೆನೇ ಹೋದರೆ ಎಲ್ಲ ಪ್ರಾಣಿಗಳು ಎದ್ದಿರುತ್ತೆ ಅಂತ ಹೇಳ್ತಾಯಿದ್ರು. ನಾವು ಹೋದಾಗ ಎಲ್ಲ ಮಲಗಿದ್ದೋ, ಆದರೂ ಚೆನ್ನಾಗಿತ್ತು. ಮಕ್ಕಳೆಲ್ಲ ಖುಷಿಪಟ್ಟರು. ಬೋಟಿಂಗೆಲ್ಲ ಹೋಗಿದ್ದೋ, ಅದು ಫಸ್ಟ್ ಟೈಮು. ತುಂಬ ಖುಷಿಯಾಯಿತು, ಚೆನ್ನಾಗಿತ್ತು. ಹಿಂಗೆ ವಾಚ್ಮನ್ ಏನಿದ್ದಾನಲ್ಲ ಒಂಚೂರು ಎದ್ದು ಆಟ ಆಡ್ಬಾರ್ದು. ನಾವು जोर से बोलो, बोलो जोर से। टाइट ಚೆನ್ನಾಗಿ ಎನರ್ಜಿ ಎಂತ ಸೇಪ್ ಅದಕ್ಕೆ ಸುತ್ತ ಬೋಲಕ್ಕೆ ಅದಕ್ಕೆ ಸ್ನ್ಯಾಪ್ ಹಾಕೊಂಡು ಒಂದು ಹಾಕು. ಎರಡು ಸಲ ಯೂಸ್ ಮಾಡು. ಫೋನ್ ಕೊಡು. ಹಿಂಗೆ ಹೋಗ್ತಾ ಇದ್ದೀರಿ, ಹಿಂಗೆ ಹೋಗ್ರೆ ಗೊತ್ತು ಹೋಯ್ತೀನಿ ಬರಬೇಕು. ಇರು, ಅಲ್ಲಿ ಹೋಗ್ಲಿ, ದೂರ ಹೋಗ್ಲಿ. ಈ ಕಡೆ ನೋಡಿ, ಊರಿಂದ ಹೋಗು ನೀಟಾಗಿ. ಎಡಗಡೆಗೆ ಹೋಗು. ಬೈಕೆಲ್ಲ ಓಡಿಸ್ತಾನಲ್ಲ ಇನ್ನೇನು. ರವಿ ಮಾತಾಡೇನಾರ ನೀರಂದ್ರೆ ಭಯ ನನಗೂ. ನೀರಂದ್ರೆ ಭಯ ಇಲ್ಲ, ಇದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಭಯ ಆಯ್ತೈತೆ. ಈಗಿಲ್ಲ, ಇವಾಗ ಸಮಾಧಾನ. ನಿಮ್ಮ ಜೊತೆ ಬಂದು ನನಗೂ ಭಯ ಆಯ್ತೈತೆ. ನೋಡಿ, ಇವಳೊಬ್ಳು ವಿಡಿಯೋ ಮಾಡ್ಕೊತಾಳೆ. ನಿಧಾನಕ್ಕೆ ಹೋಗ್ರಿ, ನೀವು ಅಷ್ಟು ಫಾಸ್ಟಾಗಿ ಕೂತಿದ್ರೆ ಹಿಂಗೆ ಮೂಲೆ ಹಾಕಿ ಹೋಗ್ರಿ, ಲೇಟ್ ಆಗುತ್ತೆ. ಹೇಗಿತ್ತು ಶ್ರುತಿ? ಅಲ್ಲಿ ಹೋಗಂಗಿಲ್ವಲ್ಲ, ಬಿಡ್ತಾ ಇಲ್ಲ ನೋಡಿ. ನೀರು ಇಲ್ಲಿ ತನಕ ಬರ್ತೈತೆ. ಹಿಂದೆ
ಎಲ್ಲೆಲ್ಲೋ ಹೋಯ್ತಾಳೆ. ಸೌಂಡ್ ಆಯ್ತಲ್ಲ ಅದಕ್ಕೆ ಅದ್ ನೋಡಿ ತಿಳ್ಕೊ ಹೋದ್ರೆ ಎದಳ್ಳಿಲ್ವಲ್ಲ ಅದು ಆ ಕಡೆ ಬಂದು ಆಗ್ತಾ ಇತ್ತು. ಮಕ್ಕಳ ಕಡೆ ಏನೇ ಕಡೆ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊ ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಲ್ಲಿ ಒಳಗಡೆ ಅಂತೂ ಏನು ತಗೊಳಕ್ಕಾಗಲ್ಲ, ತುಂಬ ರೈಟು. ನನ್ನ ಮಗ ಮಾತ್ರ ಹಂಗೂ ತಿಂದಿದ್ದ, ಆದರೂ ಆಚೆ ಬರೋಷ್ಟೊತ್ತಿಗೆ ತಿರ್ಗಾ ಹೊಟ್ಟೆ ಹಸಿ ಅಂತ ಶುರು ಮಾಡಿದ್ದ ಅವನು. ಸರಿ ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಒಬ್ರಿಗೆ 100 ರೂಪಾಯಿ ಇತ್ತು ಟಿಕೆಟು, ಆದರೆ ಜೀಪಲ್ಲಿ ಸಫಾರಿ ಅಂತಾರೆ, ಅದರಲ್ಲೆಲ್ಲ ಹೋದರೆ ಇನ್ನೂ ರೇಟ್ ಜಾಸ್ತಿ. ನಾವು ನಡ್ಕೊಂಡೇ ಹೋಗಿದ್ದು. ಮಾತ್ರ ಭಾನುವಾರ ಮಾತ್ರ ಬಂದರೆ ತುಂಬ ರಶ್ಶು ಹೇಳಿದ್ರು. ಈಗ ನಾವು ಮೆಜೆಸ್ಟಿಕ್ಕಿಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲೂ ಊಟ ಮಾಡಲಿಲ್ಲ, ಬನ್ನರ್ಘಟ್ಟ ತಾವು ತಿಂಡಿ ಎಲ್ಲ ತಿಂದಿದ್ದೋ. ಇಲ್ಲಿ ಹೋಟ್ಲಿಗೆ ಬಂದ್ಬಿಟ್ಟು ನನ್ನ ಮಕ್ಕಳು ಇಬ್ಬರೂ, ಶ್ರುತಿನೂ ಮತ್ತು ನನ್ನ ಮಗ ಇಬ್ಬರೂ ಗೋಬಿ ರೈಸ್ ತಗೊಂಡ್ರು. ನಾವು ಊಟ ತಗೊಂಡಿದ್ದೋ. ಚೆನ್ನಾಗಿತ್ತು ಊಟ. ಊಟ ಮಾಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗೋಗಿತ್ತು. ನಾವು ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ.